ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ನಾ ಹೈಯರ್ ಸ್ಟಡೀಸ್ಗೆ ಬ್ಯಾಂಗ್ಳೂರಿಂದ ಲಂಡನ್ಗೆ ಹೋಗ್ತಿದ್ದೆ. ಸೊ ಫ್ಯಾಮಿಲಿಗೆ ಗುಡ್ ಬೈ ಹೇಳಿಬಿಟ್ಟು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದೆ. ಆಮೇಲೆ ಇದು ಮ್ಯಾಂಡೇಟರಿ ಬೇಕು. ಸೊ ಅದಾದಮೇಲೆ ಫ್ಲೈಟ್ ನೋಡಿದೆ. ಸೊ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಎಕ್ಸೈಟೆಡ್ ಆಗಿಬಿಟ್ಟು ಟೇಕ್ ಆಫ್ಗೆ ರೆಡಿ ಆದ್ವಿ. ಎಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಕೂತಾದ್ಮೇಲೆ ಫ್ಲೈಟ್ ಹೊರಡ್ತು. ಸ್ಟಾರ್ಟ್ ಮಾಡಿದ್ಮೇಲೆ ಟೇಕ್ ಆಫ್ಗೆ ರೆಡಿ ಆಗಬೇಕಾದ್ರೆ ಸೊ ವೀಡಿಯೋ ಮಾಡೋಣ ಅಂತ ಅನಿಸ್ತು. ಟೈಮ್ ಲ್ಯಾಪ್ಸಲ್ಲಿ ವೀಡಿಯೋ ಹಾಕ್ಬಿಟ್ಟು ಇಟ್ಟಿದ್ದೆ. ಸೊ ಟೇಕ್ ಆಫ್ ಆಯಿತು. ನಾವು ಇವಾಗ ಆಕಾಶದಲ್ಲಿದ್ದೀವಿ. ಸೊ ತುಂಬ ಸೀನರೀಸ್ನ ನೋಡಿದೆ, ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವು ಹೋಗ್ಬೇಕಾದ್ರೆ ಕ್ಲಿಯರ್ ಸ್ಕೈ ಇತ್ತು, ಜಾಸ್ತಿ ಏನು ಕ್ಲೌಡ್ಸ್ ಇರಲಿಲ್ಲ. ಸೊ ಬೋರ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಆ್ಯನಿಮೇಟೆಡ್ ಮೂವಿ ನೋಡಿದೆ. ನನಗೆ ಆ್ಯನಿಮೇಟೆಡ್ ಮೂವೀಸ್ ಅಂದರೆ ತುಂಬ ಇಷ್ಟ. ಸೊ ಸ್ಟಾರ್ಟ್ ಮಾಡಿಕೊಂಡೆ, ಲಾಸ್ಟ್ವರೆಗೂ ನೋಡಿದೆ. ಹಾಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಡೆಸರ್ಟ್ಸ್, ಮೌಂಟೇನ್ಸ್ ಮತ್ತು ಇಲ್ಲಿ ನೋಡ್ಬೋದು ಸ್ನೋ ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ವಿಡಿಯೋ ಮಾಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ನಿಜವಾಗ್ಲೂ ಕಣ್ಣು ತುಂಬೋಗಿತ್ತು. ಆಮೇಲೆ ಡೆಸರ್ಟ್ಸ್ ತುಂಬ ಅಂದರೆ ತುಂಬ ನೋಡಿದೆ, ಚೆನ್ನಾಗಿತ್ತು. ಲೈಕ್ ಮರೆಯೋಕ್ಕಾಗ್ಲಾರ್ದ ಸೀನ್ರೀಸ್ ಇದೆಲ್ಲ. ಆಮೇಲೆ ಈ ಒಂದು ಫ್ಲೈಟ್ ಹೋಗ್ತಿತ್ತು ಕೆಳಗಡೆ, ಐ ಥಿಂಕ್ ಜೆಟ್ ಅನ್ಕೋತೀನದು. ಸೊ ಕಾಣಿಸಲಿ ಅಷ್ಟು ಕ್ಲಿಯರಾಗಿ ನೋಡ್ಬೋದು, ಎಷ್ಟು ಚೆನ್ನಾಗಿತ್ತು ಅದು. ಹಾಗೆ ಹೋಗ್ತಾ ಹೋಗ್ತಾ ಕ್ಲೌಡ್ಸ್ ಸ್ಟಾರ್ಟ್ ಆಯಿತು. ಆಮೇಲೆ ಇನ್ನೇನು ಸ್ವಲ್ಪ ಹವರ್ಸ್ ಅಷ್ಟೇ ಇತ್ತು ಲಂಡನ್ಗೆ ರೀಚ್ ಆಗೋಕ್ಕೆ. 10 hours ಜರ್ನಿ. ತುಂಬ ಹೊತ್ತು ಬರೀ ನಾವು ಡೈರೆಕ್ಟ್ ಫ್ಲೈಟ್ ತೊಗೊಂಡಿದ್ದಕ್ಕಾಗಿ ಫುಲ್ ಬರೀ ಕೂಡಬೇಕಾಗಿತ್ತು. ಯಾವಾಗ ಹತ್ರ ಬಂದು ಇನ್ನೇನು ಲಂಡನ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಫುಲ್ ಎಕ್ಸೈಟ್ ಆಯಿತು. ನನ್ನ ಫ್ರೆಂಡ್ಸ್ ಇದ್ದರು ನನ್ನ ಜೊತೆಗೆ. ಸೊ ಎಲ್ಲ ಲ್ಯಾಂಡ್ ಆದಮೇಲೆ ಇಮಿಗ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರೇಲ್ ಏರ್ ತೊಗೊಂಡ್ವಿ ಯೂನಿವರ್ಸಿಟಿಗೆ ಬರೋಕ್ಕೆ. ಯೂನಿವರ್ಸಿಟಿ ರೀಚ್ ಆದ್ವಿ. ಆಮೇಲೆ ಟೆಸ್ಲಾ ನೋಡಿದೆ, ಖುಷಿ ಆಯಿತು. ಹಾಗೆ ಡೇನ ಹೊಸ ಕಂಟ್ರಿಯಲ್ಲಿ ಮುಗಿಸ್ದೆ. ಫಸ್ಟ್ ಗುಡ್ ನೈಟ್.